ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮಪೂರ್ವಕ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಪತ್ರಿಜಿ, ಸುಭಾಷ್ ಪತ್ರಿಜಿ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾಗಿರ್ತಕ್ಕಂಥ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರನ್ನ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ನಮಸ್ಕರಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ನಮಸ್ಕರಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ನಮಸ್ಕರಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಧ್ಯಾಯದಲ್ಲಿ ಸೀತಾಯಣದ 4ನೆಯ ಅಧ್ಯಾಯವನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೋಮಾಳ ಆಗಮನ. ಸೋಮ ಅಂತಕ್ಕಂಥ ಒಬ್ಬ ಸೇವಕಿ, ಒಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ಸೇವಕಿ ಸೀತೆಗೆ ಪರಿಚಾಲಕಿಯಾಗಿ ನೇಮಕಗೊಳ್ತಾಳೆ. ಆಮೇಲೆ ನಿನ್ನಿನ ಒಂದು ಅಧ್ಯಾಯದಲ್ಲಿ ನಾವು ಸೀತಾಮಾತೆ ಧ್ಯಾನಕ್ಕೆ ಹೋಗಿರೋದು, ಅವಳನ್ನ ಎಲ್ಲ ಋಷಿ ಮುನಿಗಳು ಹೋಗಿ ಪ್ರಾರ್ಥನೆ ಮಾಡಿ ಅವಳನ್ನ ಹಿಂದಕ್ಕೆ ಕೊಂಡು ಬಂದಿರತಕ್ಕಂತಹ ಪ್ರಸಂಗಗಳೆಲ್ಲ ಎಲ್ಲವನ್ನು ನಾವು ಚರ್ಚೆ ಮಾಡಿದ್ದೇವೆ. ಮುಂದೆ ಅರಮನೆಗೆ ಹೋಗಲು ತಯಾರಾದಾಗ ಜನಕ ಬಾಬಾ ಅವರಿಗೆ, ನೀವು ನಡೀರಿ ಮುಂದೆ, ನಾನು ಬರ್ತೇನೆ, ಮೀನಾಕ್ಷಿಯ ಕಾಲು ನೋವಾಗಿದೆ, ಅವಳ ಕಾಲಿಗೆ ನಾನು ಉಪಚಾರವನ್ನ ಮಾಡ್ತೇನೆ, ಬರ್ತೀನಿ ಅಂತ ಹೇಳಿ ಮುಂದೆ ಕಳಿಸ್ತಾಳೆ. ಮುಂದಿನ ಭಾಗವನ್ನ ನಾವೀಗ ಚರ್ಚೆ ಮಾಡೋಣ. ತಂದೆಯವರು ಅರಮನೆಗೆ ಹೋದ ನಂತರ ಸೀತಾಮಾತೆ ಮೀನಾಕ್ಷಿಯಡಿಗೆ ಬರುತ್ತಾಳೆ. ಇಡೀ ರಾತ್ರಿ ಎಲ್ಲ ಕಾಲು ನೋವಿನಿಂದ ಮೀನಾಕ್ಷಿ ಬಳಲಿರ್ತಾಳೆ. ಕಾಲು ತುಂಬಾ ಊದ್ಕೊಂಡ್ ಬಿಟ್ಟಿರುತ್ತೆ. ಹೀಗಾಗಿ ಸೋಮಾಳನ್ನ ಕರೆದು ಮೀನಾಕ್ಷಿಯ ಕಾಲು ನೋವಿಗೆ ಉಪಚಾರ ಮಾಡ್ಲಿಕ್ಕೆ ಕೆಲವೊಂದು ಗಿಡಮೂಲಿಕೆಗಳನ್ನ ತರ್ಲಿಕ್ಕೆ ಹೇಳ್ತಾಳೆ. ಸೋಮ ಅವುಗಳನ್ನ ತಗೊಂಡ್ ಬಂದು ಅದನ್ನೆಲ್ಲ ಅರೆದು ಅವಳು ಹಚ್ಚಿ ಕಟ್ಟಿ ಉಪಚಾರವನ್ನ ಸೀತಾಮಾತೆ ಸ್ವತಃ ನಿಂತು ಅವಳಿಗೆ ಉಪಚಾರವನ್ನ ಮಾಡ್ತಾಳೆ. ಉಪಚಾರ ಮಾಡಿ ಸೇವಕ ಕಿರಣ್ಣನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಅವಳನ್ನ ಕಳಿಸ್ತಾಳೆ. ಕಳಿಸಿ ಇತ್ತ ಕಡೆಗೆ ಸೀತಾಮಾತೆ ಮೀನಾಕ್ಷಿಗೆ ಹೇಳ್ತಾಳೆ, ಮೀನಾಕ್ಷಿ, ನೀನು ಯೋಚನೆ ಮಾಡಬೇಡ, ನಿನ್ನ ಕುಟುಂಬಕ್ಕೆ ತಗುಲಿದ ಶಾಪ ಈಗ ಮುಗಿದು ಹೋಗಿದೆ, ಈಗ ನೀನು ಚಿಂತಿಸುವ ಕಾರಣವಿಲ್ಲ, ನಿನ್ನ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ಹೇಳ್ತಾಳೆ. ಈ ಮಾತನ್ನ ಕೇಳಿದಾಗ ಮೀನಾಕ್ಷಿಗೆ ತುಂಬಾ ಆಶ್ಚರ್ಯ ಅನಿಸುತ್ತೆ. ಮಾತೆ ಇದೇನ್ ಹೇಳ್ತಾ ಇದ್ದಾಳೆ ಅಂತ ಹೇಳಿ. ಆಗ ನಿನ್ನ ಕುಟುಂಬಕ್ಕೆ ಸುಮಾರು 4 ತಲೆಮಾರಿನ ಹಿಂದೆ ನಿಮ್ಮ ಕುಟುಂಬದ ಒಬ್ಬ ಹಿರಿಯ ವ್ಯಕ್ತಿ ಈ ಋಷಿಗಳ ಆಶ್ರಮದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳ ಜೊತೆಗೆ ಕೆಟ್ಟದಾಗಿರ್ತಕ್ಕಂಥ ರೀತಿಯಲ್ಲಿ ಅವಳು ನಡೆದುಕೊಂಡಿರೋದ್ರಿಂದ ಅವರು ಋಷಿಗಳ ಶಾಪಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಸುಮಾರು 5 ತಲೆಮಾರಿನ ಜನರು, ನಿನ್ನ ತಂದೆಯವರಿಗೇನೋ ಬಹಳಷ್ಟು ಒಂದು ಶಾಪಕ್ಕೆ ಅವರು ಗುರಿಯಾಗಿರ್ತಾರೆ. ಬಹಳಷ್ಟು ಕಷ್ಟವನ್ನ ಅವರು ಅನುಭವಿಸಿದ್ದಾರೆ. ಅನೇಕ ಕಷ್ಟಗಳು, ಬಡತನ, ದಾರಿದ್ರ್ಯ, ದುರ್ಮರಣಗಳು ಮುಂತಾದವುಗಳನ್ನ ಅನುಭವಿಸಿದ್ದಾರೆ. ನಿನ್ನ ತಂದೆ, ನಿನ್ನ ತಾಯಿಯ ಒಂದು ಮರಣ, ನಿನ್ನ ತಮ್ಮನ ಮರಣ, ಇವೆಲ್ಲವುಗಳು ಆ ಪಾಪದ ಒಂದು ಫಲವಾಗಿವೆ ಇವೆ. ಆದ್ರೆ ಈ ಒಂದು ಶಾಪ ನಿನ್ನ ತಂದೆಯ ತಲೆಗೆ ಮುಕ್ತಾಯವಾಯಿತು, ಅದು ನಿನಗೆ ತಗುಲುವುದಿಲ್ಲ, ಈಗ ನೀನು ಚಿಂತಿಸುವ ಕಾರಣ ಇಲ್ಲ, ನಿನ್ನ ಜೊತೆಗೆ ನಾನಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ಅಷ್ಟು ಹೇಳಿ ಕಿರಣ ಬರ್ತಾನೆ. ಕಿರಣನ ಜೊತೆಗೆ ಮೀನಾಕ್ಷಿನ ಕಳಿಸ್ಕೊಡ್ತಾಳೆ. ಮೀನಾಕ್ಷಿ, ನಾನು ನಡೆದೇ ಹೋಗ್ತೀನಿ ಅಂತ ಹೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಕೇಳ್ದೇನೆ ಸೀತಾಮಾತೆ ಕಾಲಿನ ಮೇಲೆ ಒಂದು ಹೆಜ್ಜೆನೂ ನೀನು ಇಡೋ ಹಾಗೆ ಇಲ್ಲ, ಅದಕ್ಕೆ ಭಾರ ಹಾಕೋ ಹಾಗೆ ಇಲ್ಲ ಅಂತ ಹೇಳಿ ಕಿರಣ್ಗೆ ಅವಳನ್ನ ಹೊತ್ತುಕೊಂಡು ಅರಮನೆಗೆ ಹೋಗ್ಲಿಕ್ಕೆ ಹೇಳ್ತಾಳೆ. ಹೀಗೆ ಈ ಒಂದು ಗುಣ,
ಸೀತಾಮಾತೆಯ ಈ ಒಂದು ಗುಣ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಒಂದು ಗುಣ. ಅದು ಕೇವಲ ತನ್ನ ರಾಜ್ಯದ ಜನತೆಗಷ್ಟೇ ಅಲ್ಲ, ಇಡೀ ಭೂಮಂಡಲದ ಜನತೆಗೆ ಅವಳು ತೋರಿಸ್ತಕ್ಕಂಥ ಒಂದು ಪ್ರೀತಿ ಏನದಲ್ಲ, ಇದು ಅಗಾಧವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಇನ್ನು ಸೋಮ ಮತ್ತು ಮೀನಾಕ್ಷಿಯ ಜೊತೆಗೆ ಕೆಲವು ಮಾತುಗಳು. ಈಗಾಗಲೇ ಹೇಳಿದ ಹಾಗೆ ಸೋಮನಿಗೆ ಏನೋ ಒಂದು ಶಕ್ತಿ ಇರುತ್ತೆ, ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿ. ಅಂದ್ರೆ ಸೀತೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ, ಸೀತೆಯಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಅವಳಲ್ಲಿರುತ್ತೆ. ಹೀಗಾಗಿ ಅವರಿಬ್ಬರ ಮಾತಿನ ಕೆಲವೊಂದು ತುಣುಕುಗಳನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಸರಿ ಸೋಮ ಮೀನಾಕ್ಷಿಗೆ ಹೇಳ್ತಾಳೆ, ಮಾತೆ ಏನನ್ನ ಮಾಡಿದ್ರು ಕೂಡ ಅದರಲ್ಲಿ ಒಂದು ಅರ್ಥ ಇರ್ತದ, ಇದನ್ನ ನೀನು ತಿಳ್ಕೋಬೇಕು. ನಿನಗೆ ಶಾಪ ವಿಮೋಚನೆ, ಆ ಶಾಪದ ವಿಷಯವನ್ನ ಮಾತೆ ಹೇಳಿದಾಳೆ ಅಂತಂದ್ರೆ ಅದರಲ್ಲಿ ಒಂದು ಉದ್ದೇಶ ಇರ್ತದ ಅಂತ ಹೇಳ್ತಾರೆ. ಬಹುಶಃ ಈ ಶಾಪವು ನಿನಗೆ ಬಹುದೊಡ್ಡ ಆಶೀರ್ವಾದವಾಗಿರುವುದನ್ನ ಕಾಣಬಹುದು. ಈ ಶಾಪವು ನಿನಗೆ ಬಹುದೊಡ್ಡ ಆಶೀರ್ವಾದವಾಗಿರುವುದನ್ನ ಕಾಣಬಹುದು. ಕೆಲವೊಂದ್ಸರಿ ನಮ್ಮ ಬದುಕಿನಲ್ಲಿಯೂ ಕೆಲವೊಂದು ಘಟನೆಗಳಾಗಿರ್ತಾವ, ಏನಾಗ್ಬೇಕಾಗಿರುತ್ತೋ ಅದಾಗಿರೋದಿಲ್ಲ, ಮತ್ತೇನೋ ಆಗಿರುತ್ತೆ ಅಂದಾಗ ಅದಕ್ಕೆ ಕಾರಣ ಅಂತ ನಮ್ಗೇನೋ ಒಳ್ಳೆಯದು ಕಾದಿದೆ ಅಂತ ಹೇಳಿ. ಬಹುಶಃ ಈ ಶಾಪ ಏನದಲ್ಲ, ನಿಮ್ಮ ಕುಟುಂಬಕ್ಕೆ ಇರ್ತಕ್ಕಂಥ ಒಂದು ಶಾಪ ಏನದಲ್ಲ, ಅದು ನಿನಗೆ ಬಹುದೊಡ್ಡ ಆಶೀರ್ವಾದವಾಗಿ ಕಾಣಬಹುದಾಗಿದೆ. ನಿನ್ನ ಪೂರ್ವಜರು ಶಾಪಗ್ರಸ್ತವಾಗದೆ ಹೋಗಿದ್ದರೆ ನಿಮ್ಮ ಕುಟುಂಬವನ್ನು ಜನಕ ಬಾಬಾ ಸ್ವೀಕರಿಸದೆ ಇರಬಹುದಾಗಿತ್ತು. ಆಗ ನಿನಗೆ ಜನಕ ಬಾಬಾ ಅವರ ರಕ್ಷಣೆ ದೊರೆಯುತ್ತಿರಲಿಲ್ಲ. ಹಾಗೇನೆ ನಿಮ್ಮ ತಂದೆಯು ಶಾಪದಿಂದ ಬದುಕದಿದ್ದಾಗೆ ನಿನ್ನನ್ನು ನೋಡ್ಕೊಳ್ಳಿಕ್ಕೆ ಜನಕ ಬಾಬಾ ಅವರಿಗೆ ಅವರು ಕೇಳ್ಕೊಳ್ತಾ ಇರ್ಲಿಲ್ಲ. ಮತ್ತು ನೀನು ಮಾತೆಗೆ ಸೇವೆ ಸಲ್ಲಿಸ್ತಾ ಇರ್ಲಿಲ್ಲ. ಅವಳಿಗೆ ಸೇವೆ ಸಲ್ಲಿಸುವುದಕ್ಕಿಂತ ಬಹುದೊಡ್ಡ ಆಶೀರ್ವಾದ ಬೇರೆ ಈ ಜಗತ್ತಿನಲ್ಲಿ ಮತ್ತೇನಾದ್ರೂ ಇದೇನಾ ಅಂತ ಕೇಳ್ತಾಳೆ. ಆಗ ಮೀನಾಕ್ಷಿ ಕಣ್ಣೊರೆಸಿಕೊಂಡು ತಲೆ ಅಲ್ಲಾಡಿಸಿ, ಸೋಮ, ನೀನು ಹೇಳುವುದು ನಿಜವಾಗಿದೆ, ನೀನ್ ಹೇಳೋದಿಲ್ಲ ಸರಿಯಾಗಿದೆ. ಈಗ ನನಗೆ ಅರ್ಥ ಆಗ್ಲಿಕ್ಕತ್ತದ. ನನ್ನ ಜೀವನವು ತೆಗೆದುಕೊಂಡ ತಿರುವುಗಳಿಗೆ ನಾನು ದೂರುವುದಿಲ್ಲ ಅಂತ ಹೇಳ್ತಾಳೆ. ನನ್ನ ಜೀವನವು ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ತಿರುವುಗಳಿಗೆ ನಾನು ದೂರುವುದಿಲ್ಲ. ಈ ಮನೆಗೆ ಮತ್ತು ಸೀತಾಮಾತೆಗೆ ಸೇವೆ ಸಲ್ಲಿಸೋದಕ್ಕಿಂತ ದೊಡ್ಡ ಆಶೀರ್ವಾದ ನನಗೆ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು, ಶಾಪಗಳು ನಮಗೆ ಆಶೀರ್ವಾದವಾಗಿ ಪರಿಣಮಿಸ್ತಾವು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾಳೆ. ಹೀಗೆ ಸೋಮ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿರ್ತಾಳೆ. ಏನೋ ಒಂದು ಶಕ್ತಿ ಅವಳಲ್ಲಿರುತ್ತೆ. ಕೆಲವೊಂದ್ಸರಿ ಅದರಿಂದನೇ ಮೀನಾಕ್ಷಿ ಒಂದ್ಸರಿ ಹೇಳ್ತಾಳೆ, ಸೋಮ ಕೆಲವೊಂದ್ಸರಿ ಸೀತಾಮಾತೆಯ ವಿಸ್ತರಣೆಯಾಗಿ ನನಗೆ ಕಂಡು ಬರ್ತಾಳೆ ಅಂತ ಹೇಳ್ತಾಳೆ. ಅಂದ್ರೆ ಸೀತಾಮಾತೆ ಹೇಗೆ ವರ್ತನೆ ಮಾಡ್ತಿರ್ತಾಳೋ ಹಾಗೆ ಅವಳು ಕೆಲವೊಂದ್ಸರಿ ವರ್ತನೆ ಮಾಡ್ತಾ ಇರ್ತಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಒಂದ್ಸರಿ ಸೋಮ ಮೀನಾಕ್ಷಿಗೆ ಹೇಳ್ತಾಳೆ, ಮಾತೆ ಹೊಸ ಅಧ್ಯಾಯವನ್ನು ಪ್ರವೇಶಿಸಿದ್ದಾಳೆ, ಅದಕ್ಕೆ ನಾವು ಸಾಕ್ಷಿಯಾಗಿ ಇರ್ತೇವೆ ಅಂತ ಹೇಳ್ತಾಳೆ. ಮಾತೆ ಹೊಸ ಅಧ್ಯಾಯವನ್ನ ಪ್ರವೇಶಿಸಿದ್ದಾಳೆ, ಅದಕ್ಕೆ ನಾವು ಸಾಕ್ಷಿಯಾಗಿರ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಮೀನಾಕ್ಷಿ, ಮಾತೆಯ ಜೊತೆಗಿನ ಸಮೃದ್ಧಿಯನ್ನು ನೀನು ಗಮನಿಸಿಲ್ಲವೇ? ಮಾತೆಯ ಜೊತೆಗೆ ಎಷ್ಟು ಸಮೃದ್ಧಿ ಇರುತ್ತೆ ಅನ್ನೋದನ್ನ ನೀನು ಗಮನಿಸಿಲ್ಲವೇ? ಅವಳ ನಡೆಯುವ ದಾರಿಯಲ್ಲಿ ಹೂಗಳು ಅರಳುತ್ತವೆ. ಸೀತಾಮಾತೆ ನಡೆಯುವ ದಾರಿಯಲ್ಲಿ ಹೂಗಳು ಅರಳುತ್ತವೆ. ಅವಳ ಉಪಸ್ಥಿತಿ ಇದ್ದಲ್ಲಿ ಗಿಡಗಳು ಹೆಚ್ಚಿನ ಫಲಗಳನ್ನ ಕೊಡ್ತಾವೆ. ಇದನ್ನ ನೀನು ಗಮನಿಸಿಲ್ಲವೇ ಅಂತ ಕೇಳ್ತಾ. ಇದು ಸೀತಾಮಾತೆಯ ರಹಸ್ಯದ ಒಂದು ಭಾಗವಾಗಿದೆ ಅಂತ ಹೇಳ್ತಾರೆ. ಅವಳು ಮಾನವ ದೇಹದಲ್ಲಿರುವ ಪ್ರಕೃತಿಯಾಗಿದ್ದಾಳೆ. ಅವಳು ಇರುವಲ್ಲಿ ನಿಸರ್ಗವು ಅರಳುತ್ತದೆ. ಸೀತಾಮಾತೆ ಮಾನವ ದೇಹದಲ್ಲಿರ್ತಕ್ಕಂಥ ಪ್ರಕೃತಿಯಾಗಿದ್ದಾಳೆ. ಅವಳು ಇರುವಲ್ಲಿ ನಿಸರ್ಗವು ಅರಳುತ್ತದೆ. ಅವಳ ಶಕ್ತಿಯನ್ನು ಹಿಂತೆಗೆದುಕೊಂಡಾಗ ಪ್ರಕೃತಿ ಕ್ಷೀಣಿಸುತ್ತದೆ ಅಂತಕ್ಕಂಥ ಮಾತುಗಳನ್ನ ಸೋಮ ಮೀನಾಕ್ಷಿಗೆ ಹೇಳ್ತಾಳೆ. ಇದು ಸೀತಾಮಾತೆಯ ವ್ಯಕ್ತಿತ್ವ ಎಂಥದು, ಅದನ್ನ ಸೋಮ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತಕ್ಕಂಥ ಸಂಗತಿಗಳು ಈ ಮಾತುಗಳಿಂದ ನಮ್ಗೆ ಗೊತ್ತಾಗತ್ತೆ. ಇನ್ನು ಕೆಲವು ವಾರಗಳ ನಂತರ ಜನಕ ಬಾಬಾ ಮತ್ತು ಸುನಯನ ಮಾತೆ ಮಾತಾಡ್ಕೊಳ್ತಾರೆ. ಜನಕ ಬಾಬಾ ಮಾತೆಗೆ ಹೇಳ್ತಾರೆ, ಸೀತೆಯು ವಿವಾಹ ಯೋಗ್ಯವಾದ ವಯಸ್ಸಿಗೆ ಬಂದಿದ್ದಾಳೆ, ನಾವು ಅವಳ ಸ್ವಯಂವರದ ಆಯೋಜನೆಯ ಕೆಲಸವನ್ನ ಆರಂಭ ಮಾಡಬೇಕು ಅಂತ ಹೇಳ್ತಾರೆ. ಆಗ ಸುನಯನ ಮಾತೆ ಈ ಮಾತಿಗೆ ಅಸಮ್ಮತಿಯನ್ನ ತೋರಿಸುತ್ತಾ,
ಈಗೇಕೆ ಅವಸರ ಏನದ? ಇನ್ನು ಸೀತಾ ಚಿಕ್ಕವಳಿದ್ದಾಳೆ, ಅವಳ ಮದುವೆ ವಿಷಯ ಈಗ ಯಾಕೆ ಅಂತ ಹೇಳಿ ಅದನ್ನ ಮುಂದಕ್ಕೆ ಹಾಕ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಈಗ ಆಗ ಬಾಬಾ ಹೇಳ್ತಾರೆ, ಈಗ ಅವಳ ಪರೀಕ್ಷೆಯ ಕಾಲ ಮುಗಿದದ, ಅವಳ ಪರೀಕ್ಷೆಯು ಮುಗಿದಿದೆ, ಅವಳು ತಯಾರಾಗಿದ್ದಾಳೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿ. ಆದ್ರೆ ಸುನೈನಾ ಮಾತೆ ಹೇಳ್ತಾಳೆ, ನಾನು ತಯಾರಿಲ್ಲ ಅಂತ ಹೇಳಿ. ಆಗ ಜನಕ ಬಾಬಾ ನಕ್ಕು, ನೀ ಎಂದಾದರೂ ಮಗಳ ಮದುವೆಗೆ ತಯಾರಾಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಹೇಳ್ತಾರೆ. ನೀವು ಈಗ ತಾನೇ ಗ್ರಾಮ ಪರಿಷತ್ತುಗಳನ್ನ ಸ್ಥಾಪನೆ ಮಾಡಿದ್ದೀರಿ, ಅವಳಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ಅದನ್ನೆಲ್ಲ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ನಂತರ ಅವಳ ಮದುವೆ ವಿಷಯವನ್ನ ನಾವು ಮಾತನಾಡಿದ್ರಾಯ್ತು ಅಂತ ಹೇಳಿ, ಅದನ್ನ ವಿಚಾರಿಸಿದ್ರಾಯ್ತು ಅಂತ ಹೇಳಿ ಸುನೈನಾ ಮಾತೆ ಹೇಳ್ತಾಳೆ. ಆದ್ರೆ ಬಾಬಾ ಹೇಳ್ತಾರೆ, ನೀನು ಹೇಳುವುದು ಸರಿ, ನಾವು ಗ್ರಾಮ ಪರಿಷತ್ತುಗಳನ್ನು ಸ್ಥಾಪಿಸಲು ಶೀಘ್ರವೇ ಆರಂಭಿಸೋಣ. ಆದರೆ ನೀನು ಮತ್ತು ನಾನು ನಮ್ಮಷ್ಟಕ್ಕೆ ನಾವೇ ಸಿದ್ಧರಾಗಬೇಕು, ನಮ್ಮಷ್ಟಕ್ಕೆ ನಾವೇ ಸಿದ್ಧರಾಗಬೇಕು. ಯಾಕಂತಂದ್ರೆ ಅವಳ ವಿದಾಯದ ಸಮಯ ಸಮೀಪಿಸುತ್ತದೆ ಎಂದು ನನಗೆ ಅನಿಸುತ್ತದೆ. ಸೀತಾಮಾತೆ ಇನ್ನು ಬಹಳ ದಿವಸ ನಮ್ಮ ಜೊತೆಗೆ ಇರೋದಿಲ್ಲ, ಅವಳ ವಿದಾಯದ ಸಮಯ ಸಮೀಪ ಬರ್ತಾ ಇದೆ. ಆದ್ದರಿಂದ ನಾವು ಸ್ವತಃ ನಾವು ಆಂತರಿಕವಾಗಿ ಅವಳ ವಿದಾಯಕ್ಕೆ ಸಿದ್ಧರಾಗಬೇಕು, ತಯಾರಾಗಬೇಕಾಗಿದೆ ಅಂತ ಹೇಳಿ ಹೇಳ್ತಾರೆ. ಜನಕ ಬಾಬಾ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬೇಕು, ತಾವು ಆಡಳಿತದಿಂದ ಹಿಂದೆ ಸರಿದು ಜನರು ತಮ್ಮನ್ನು ತಾವು ಆಳಿಕೊಳ್ಳಿಕ್ಕೆ ಕಲಿಯಬೇಕು ಅಂತಕ್ಕಂಥ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಆದ್ದರಿಂದನೇ ಪ್ರತಿಯೊಂದು ಗ್ರಾಮಗಳಲ್ಲಿನೂ ತಮ್ಮದೇ ಆಗಿರ್ತಕ್ಕಂಥ ನ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋಬೇಕು, ಪರಿಷತ್ತುಗಳನ್ನ ಮಾಡ್ಕೊಳ್ಬೇಕು, ತಮ್ಮ ಸಮಸ್ಯೆಗಳನ್ನ ತಾವೇ ಬಗೆಹರಿಸಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಅಲ್ಲಿಯ ಜನತೆ ಪಡೀಬೇಕು ಅಂತಕ್ಕಂಥ ದಿಶೆಯಲ್ಲಿ ಪ್ರಯತ್ನಗಳು ನಡೆದಿರ್ತವೆ. ಆದ್ರೆ ಜನತೆ ಅದಕ್ಕಿನ್ನೂ ತಯಾರಿರೋದಿಲ್ಲ. ಇದೇ ಉತ್ತರ ಪದೇ ಪದೇ ಬರ್ತಾ ಇರುತ್ತೆ. ಹಾಗಾದಂತ ಸಂದರ್ಭದಲ್ಲಿ ಜನರಿಗೆ ಆ ದಿಶೆಯಲ್ಲಿ ತಯಾರಾಗೋ ಹಾಗ ಅವರಿಗೆ ನಾವು ಸಹಾಯವನ್ನ ಮಾಡಬೇಕು. ಭವಿಷ್ಯತ್ತಿನಲ್ಲಿ ಈ ಮಾರ್ಗವನ್ನು ಎಲ್ಲರೂ ಅರಿತುಕೊಳ್ಳಲೇಬೇಕು, ಅದಕ್ಕೆ ಜನತೆಯನ್ನ ಸಿದ್ಧ ಮಾಡಬೇಕು, ಅದಕ್ಕೆ ಋಷಿ ಮುನಿಗಳು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಜನಕ ಬಾಬಾ ಇಲ್ಲಿ ಹೇಳ್ತಾರೆ. ಆದ್ರೆ ಆಶ್ರಮಗಳು ಈ ವಿಷಯದಿಂದ ಸಂತುಷ್ಟಗೊಂಡಿರೋದಿಲ್ಲ, ಇವರು ಸಂತೋಷಗೊಳ್ಳೋದಿಲ್ಲ. ಹಲವಾರು ಸಾರಿ ಚರ್ಚೆಗಳಾಗಿರ್ತವೆ. ಜನಕ ಬಾಬಾ ಸೀತೆ ಕಡೆಗೆ ತಿರುಗಿ ಅವಳ ಅಭಿಪ್ರಾಯವನ್ನ ಕೇಳ್ತಾರೆ. ಈ ಗ್ರಾಮ ಪರಿಷತ್ತುಗಳನ್ನ ತಯಾರಿಸೋದು, ಗ್ರಾಮದ ಜನಕ್ಕೆ ಸ್ವತಂತ್ರವಾಗಿ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಇಂತಹ ವಿಷಯಗಳನ್ನ ಕುರಿತಂತೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಸೀತಾಮಾತೆಯ ಕಡೆ ಕೇಳ್ತಾರೆ. ಆಗ ಸೀತೆ ಪ್ರಶಾಂತವಾಗಿ ಹೇಳ್ತಾಳೆ, ಇಲ್ಲಿಯವರೆಗೆ ನ್ಯಾಯವು ಋಷಿಗಳ ಆಶೀರ್ವಾದ ಮತ್ತು ಶಾಪಗಳ ಮೇಲೆ ನಿರ್ವಹಿಸಲ್ಪಟ್ಟಿದೆ. ಇಲ್ಲಿಯವರೆಗೆ ನ್ಯಾಯವು ಋಷಿಗಳ ಆಶೀರ್ವಾದ ಮತ್ತು ಶಾಪಗಳ ಮೇಲೆ ನಿರ್ವಹಿಸಲ್ಪಟ್ಟಿದೆ, ಅದು ಮುಂದುವರಿಯಲು ಸಾಧ್ಯವಿಲ್ಲ. ಅವಳ ಧ್ವನಿಯಲ್ಲಿ ದುಃಖದ ಸ್ಪರ್ಶವಿತ್ತು. ಬಹಳಷ್ಟು ಅಮಾಯಕರು ಇದರ ಪರಿಣಾಮಕ್ಕೆ ಒಳಗಾಗಿದ್ದಾರೆ. ನಾವು ಇನ್ನೊಂದು ಮಾರ್ಗವನ್ನ ಇಲ್ಲಿ ಕಂಡುಕೊಳ್ಳಲೇಬೇಕು. ಈ ಪರಿಷತ್ತುಗಳು ನ್ಯಾಯ ನಿರ್ವಹಣೆ ಮಾಡ್ಲಿಕ್ಕೆ ಸಹಾಯ ಮಾಡಬಹುದು ಅಂತ ಮಾತನ್ನ ಇವಳು ಹೇಳ. ಭಯವು ನ್ಯಾಯದ ಮಾರ್ಗವಲ್ಲ, ಭಯವು ನ್ಯಾಯದ ಮಾರ್ಗವಲ್ಲ. ನನ್ನ ಪ್ರಕಾರ ತಪ್ಪು ಮಾರ್ಗ ಹಿಡಿದವರಿಗೆ ಏನು ಮಾಡಬೇಕು ಎಂಬುದನ್ನ ನಿರ್ಧರಿಸಲಿಕ್ಕೆ ಜನತೆಗೆ ಬಿಟ್ಟು ಬಿಡಬೇಕು, ಅವರಿಗೆ ಅವಕಾಶ ನೀಡುವುದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಧಾನವಾಗಿದೆ. ತಪ್ಪು ಮಾಡಿದವರಿಗೆ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವ ಒಂದು ಅವಕಾಶವನ್ನ ನಾವು ಕೊಡಬೇಕು. ಇದು ಅತ್ಯಂತ ಮಹತ್ವಪೂರ್ಣದ್ದಾಗಿದೆ. ಶಾಪವನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ, ಆದರೆ ಯಾರಾದರೂ ನಿಜವಾದ ಪಶ್ಚಾತ್ತಾಪದಿಂದ ತಮ್ಮ ತಪ್ಪನ್ನ ತಾವು ಸರಿಪಡಿಸಿಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರೆ, ಆ ಬಯಕೆಯನ್ನ ವ್ಯಕ್ತಪಡಿಸಿದ್ರೆ ಶಿಕ್ಷೆಯನ್ನ ಹಿಂಪಡೆದುಕೊಳ್ಳಬಹುದು ಅಂತಕ್ಕಂಥ ಮಾತುಗಳನ್ನ ಸೀತೆ ಹೇಳ್ತಾಳೆ. ಶಾಪವನ್ನ ಒಂದು ಸಾರಿ ಋಷಿಗಳು ಶಾಪ ಕೊಟ್ರು ಅಂತಂದ್ರೆ ಅದನ್ನ ಹಿಂತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ಕೊಟ್ಟಾಗ, ಆ ಶಿಕ್ಷೆಯನ್ನ ಅವರು ಪಶ್ಚಾತ್ತಾಪ ಪಟ್ಟಾಗ ಆ ಶಿಕ್ಷೆಯನ್ನ ಹಿಂಪಡೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಜನರಿಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನ ಸೀತೆ ಹೇಳ್ತಾಳೆ. ಸೀತೆಯ ಈ ಮಾತಿಗೆ ಸಾಮಾನ್ಯವಾಗಿ ಸೀತೆಯ ಮಾತಿಗೆ ಋಷಿಗಳು ವಿರೋಧ ವ್ಯಕ್ತಪಡಿಸೋದಿಲ್ಲ, ಆದ್ರೆ ಈ ಮಾತಿಗೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ, ಅವರು ಪ್ರತಿಭಟಿಸಿ ಎದ್ದು ನಿಲ್ತಾರೆ. ಆಗ ಜನಕ ಬಾಬಾ ಮಧ್ಯ ಪ್ರವೇಶ ಮಾಡಿ ಅವರಿಗೆ ಕಠೋರವಾದ ಮಾತುಗಳಿಂದ ಹೇಳ್ತಾರೆ,
ಸೀತೆಯು ಹೇಳಿರುವುದನ್ನು ನಾನು ಸಂಪೂರ್ಣವಾಗಿ ಸಮ್ಮತಿಸುತ್ತೇನೆ. ಆದರೆ ಬಹುಶಃ ಸಮಾಜವು ಇದಕ್ಕೆ ಇನ್ನೂ ಸಿದ್ಧವಾಗಿಲ್ಲ. ಪ್ರತಿಯೊಂದು ಹಳ್ಳಿಗಳಿಗೆ ತಮ್ಮ ಸ್ಥಳೀಯ ವ್ಯವಹಾರಗಳನ್ನ, ಸೀಮಿತ ಜವಾಬ್ದಾರಿಗಳನ್ನ ಕೊಡುವುದರೊಂದಿಗೆ ಆ ಪರಿಷತ್ತುಗಳನ್ನು ಆಯೋಜಿಸಲು ಪ್ರಯತ್ನಿಸುವುದಕ್ಕೆ ನಾವು ಆರಂಭಿಸಬೇಕು. ಈ ಹೊಸ ವ್ಯವಸ್ಥೆಯಿಂದ ಮಂತ್ರಿಗಳು ಮತ್ತು ಆಶ್ರಮಗಳ ಮುಖ್ಯಸ್ಥರಿಗೆ ತಮ್ಮ ಸ್ಥಾನಗಳನ್ನ ಕಳೆದುಕೊಳ್ಳುವ ಭಯ ಬೇಡ. ಮಂತ್ರಿಗಳು ಈ ಹೊಸ ಪರಿಷತ್ತುಗಳ ಮೇಲ್ವಿಚಾರಣೆಯನ್ನ ವಹಿಸಿಕೊಳ್ಳಲಿ ಮತ್ತು ಆಶ್ರಮಗಳು ಸಮಾಜಕ್ಕೆ ನೀತಿ ನಿಯಮಗಳನ್ನ ಸಿದ್ಧಪಡಿಸುವ ಕಾರ್ಯವನ್ನ ಮಾಡಲಿ ಅಂತಕ್ಕಂಥ ಒಂದು ಸ್ಪಷ್ಟ ನಿಲುವನ್ನ ಅವರೆಲ್ಲರಿಗೂ ಹೇಳ್ತಾರೆ. ಹೀಗಾದ್ರೆ ಒಂದು ಕ್ಷಣದ ಮಟ್ಟಿಗಾದ್ರೂ ಶಾಪದ ಶಕ್ತಿ ತನ್ನ ಸ್ಥಳದಲ್ಲಿಯೇ ಉಳಿಯಬಹುದು ಅಂತಕ್ಕಂತಹ ಮಾತನ್ನ ಇಲ್ಲಿ ಜನಕ ಬಾಬಾ ಹೇಳ್ತಾರೆ. ಹೀಗೆ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಬದಲಾವಣೆ ಆಗಬೇಕು. ಜನತೆ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜರನ್ನ ಅವಲಂಬಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ದೂರದೃಷ್ಟಿ ಇದ್ದಂತಹ ಜನಕ ಮಹಾರಾಜ ಮುಂದೆ ಮಿಥಿಲೆ ಪತನ ಆಗತ್ತೆ ಅಂತಕ್ಕಂಥ ಒಂದು ಭವಿಷ್ಯವನ್ನ ಅವರು ಕಂಡಿರ್ತಾರೆ. ಹೀಗಾಗಿ ಜನರಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು, ಅವರು ತಮ್ಮ ಸಮಸ್ಯೆಗಳನ್ನ ತಾವೇ ಬಗೆಹರಿಸಿಕೊಳ್ಳಬೇಕು ಅಂತಕ್ಕಂಥ ದಿಶೆಯಲ್ಲಿ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗತ್ತೆ. ಮುಂದೆ ಸೀತೆಯ ವಿವಾಹ ಬರುತ್ತೆ. ನಾಳೆ ಅದನ್ನ ನಾವು ಚರ್ಚೆ ಮಾಡೋಣ. ಇವತ್ತಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ರಿ. ಕನ್ನಡಕವನ್ನ ತೆಗೆಯಿರಿ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಗುರುಗಳನ್ನ, ಬಾಬಾಜಿಯವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂತರ್ ಕೇತಪ್ಪ ಸರ್ ಅವರಿಗೂ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೂ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತ ಇಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಜೋರಾದ ಉಸಿರು ಬೇಡ, ಅತಿ ನಿಧಾನವಾದ ಉಸಿರು ಬೇಡ,
ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನ ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಗಮನಿಸಿ ಮಾಸ್ಟರ್ಸ್, ಗಮನಿಸಿ. ಯಾವ ವಿಚಾರಗಳು ಬೇಡ. ವಿಚಾರಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಉಸಿರಾಟದ ಕಡೆಗೆ ಗಮನ ಹರಿಸಿ ಮಾಸ್ಟರ್ಸ್. ಯೋಚನಾ ರಹಿತವಾದ ಸ್ಥಿತಿಗೆ ತಲುಪಿ. ಯೋಚನೆಗಳು ಶೂನ್ಯವಾದಾಗ ಮನಸ್ಸು ಪ್ರಶಾಂತವಾಗುತ್ತೆ. ಪ್ರಶಾಂತವಾದ ಮನಸ್ಸು ಧ್ಯಾನದೆಡೆಗೆ ವಾಲುತ್ತೆ ಮಾಸ್ಟರ್ಸ್. ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯದ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು. ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ಆಗ ನಿಮಗೆ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತೆ. ನಿಜವಾದ ಶೂನ್ಯ ಸ್ಥಿತಿಗೆ ನೀವು ಹೋಗ್ತೀರಿ. ಅಲ್ಲಿ ನಮ್ಮ ಸಹಸ್ರಾರ ಚಕ್ರದಿಂದ ವಿಶ್ವ ಪ್ರಾಣಶಕ್ತಿ ಹರಿದು ಬರುತ್ತದೆ. ನಮ್ಮ ನರನಾಡಿಗಳಲ್ಲಿ ಹರಿದು ಬರುತ್ತದೆ. ಆಲಿಸಿ, ಆಲಿಸಿ. ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ರಕ್ತ ಪರಿಚಲನೆಯನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ. ಉಸಿರಾಟದ ಏರಿಳಿತವನ್ನು ಆಲಿಸಿ ಮಾಸ್ಟರ್ಸ್. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಯನ್ನು ಮಾಡ್ತಕ್ಕಂಥ ಜೀರುಂಡೆಗಳ ನಾದವನ್ನು ಆಲಿಸಿ. ಇದೇ ಓಂಕಾರನಾದಕ್ಕೆ ಮೂಲ. ಘಂಟಾನಾದವನ್ನು ಆಲಿಸಿ. ಓಂಕಾರನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಒಳ ಜಗತ್ತಿನ ಆಗು ಹೋಗುಗಳ ಅರಿವು ನಿಮಗಾಗುತ್ತೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಕೇವಲ ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗುರಿಯೆಡೆಗೆ, ನನ್ನ ಗಮ್ಯದೆಡೆಗೆ ನನ್ನ ಪ್ರಯಾಣ ಸಾಗಿದೆ ಮಾಸ್ಟರ್ಸ್. ನನ್ನ ಗಮ್ಯ, ನನ್ನ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ
ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ಆಜ್ಞಾಚಕ್ರ ಜಾಗೃತ ಆಗುತ್ತೆ. ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ಅಲ್ಲಿ ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಗಮನಿಸಿ ಗಮನಿಸಿ. ಏನು ಅನುಭವಕ್ಕೆ ಬರುತ್ತೋ ಅದನ್ನು ಅನುಭವಿಸಿ. ಸೀತಾಮಾತೆ, ಪ್ರಕೃತಿ ಮಾತೆಯ ಶಕ್ತಿಯನ್ನು ಅನುಭವಿಸಿ ಮಾಸ್ಟರ್ಸ್. ಆಳವಾದ ಧ್ಯಾನದ ಆಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ, ಆನಂದ, ಪರಮಾನಂದವನ್ನು ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು. ಕೊನೆಯ 1 ನಿಮಿಷ ಮಾಸ್ಟರ್ಸ್. ದಯವಿಟ್ಟು ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನು ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಕೈ ಬೆರಳುಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ತೆಗೆಯಿರಿ ಮಾಸ್ಟರ್ಸ್. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ? ಮಾಡ್ಕೊಡ್ರಿ. ಹಲೋ ಹಲೋ ಕೇಳಿಸ್ತಾ ಇದ್ದೇನಾ? ಎಸ್ ಮ್ಯಾಮ್, ಕೇಳಿಸ್ತಿದೆ. ಹಲೋ ಪವಿತ್ರ ಮಾತಾಡ್ತೀರಮ್ಮ? ಯಾ ಮ್ಯಾಮ್, ಕೇಳಿಸ್ತಿದೆ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮ್ಯಾಮ್. ಅದು ಧ್ಯಾನನೂ ಚೆನ್ನಾಗಾಯ್ತು. ಚೆನ್ನಾಗಾಯ್ತಮ್ಮ. ಹಾ, ಓಕೆ. ಏನ್ ಅನುಭವ ಆಯ್ತಾ ಏನಾದ್ರು? ಇಲ್ಲ ಇಲ್ಲ, ಅಂದ್ರೆ ಫುಲ್ ಏನೋ ಬ್ಲಾಕ್ ಬರ್ತಾ ಇರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೇನೋ ಹಂಗ ಅನ್ಸುತ್ತೆ. ಇಲ್ಲಮ್ಮ, ಏನ್ ಬರುತ್ತೋ ಅದನ್ನ ಹಂಗೆ ಅನುಭವಿಸ್ಕೊತ ಹೋಗ್ಬೇಕಷ್ಟೇ, ನೋಡ್ತಾ ಹೋಗ್ಬೇಕಷ್ಟೇ. ಬ್ಲ್ಯಾಕ್ ಬರ್ಲಿ ವೈಟ್ ಬರ್ಲಿ ಏನ್ ಬಂದ್ರು ಅದನ್ನ ಹಾಗೆ ನೀವು ನೋಡ್ತಾ 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 ಅನುಭವಿಸ್ತಾ ಹೋಗ್ಬೇಕಷ್ಟೇ. ಅಲ್ಲೇ ನಿಮ್ಮ ಮುಂದೆ ಏನ್ ಅನ್ನೋದು ಗೊತ್ತಾಗ್ತದೆ ಅಷ್ಟೇ. ಓಕೆ 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 ಮಾ, ಓಕೆ. ಗಂಗಾ? ಹಾ ರೇಖಾ, ಹ್ಮ್ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಹೌದಾ? ಪೂರಾ ಕಣ್ಣಿಗೆ ಕಟ್ಟದಂಗ ಒಂಥರ ಫುಲ್ ಚಿತ್ರಣ ಬಂದಂಗ ಆಗ್ಬಿಡ್ತದ ಪೂರ್ತಿ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಧ್ಯಾನ ಚೆನ್ನಾಗ್ ಅನಿಸ್ತು. ಎನರ್ಜಿ ಚಂದಿತ್ತು. ಬರೀ ಕಲರ್ಸ್ ಗಳು ಇವತ್ ನನಗ್ ಬರೀ ಯೆಲ್ಲೋ ಕಲರ ನೀಲಿ ಕಲರ ಕಂಟಿನ್ಯೂ ಆಗಿ ಕಲರ್ಸ್ ಗಳು ಇದಾಗ್ತಿತ್ತು ಅಷ್ಟೇ. ಬೇರೆ ಒಮ್ಮೆದೊಮ್ಮೆಲೆ ಒಂದ್ ಬಾಲ್ ಬಂದ್ಬಿತ್ತು ನನಗೆ. ಬಾಲ್ ಮ್ಯಾಲಿಂದ ಬಾಲ್, ಅದೇನು ಗೊತ್ತಿಲ್ಲ, ಬಾಲ್ ಬಿದ್ದಂಗಾಯ್ತು. ಚೆನ್ನಾಗ್ ಅನಿಸ್ತು. ಓಕೆ, ಥ್ಯಾಂಕ್ ಯು. ಕಾಂಚನ ಮಗು ಅಳ್ತಿರ್ತದಂತ, ಹಂಗಾಗಿ ಧ್ಯಾನ ಮುಗಿದ ತಕ್ಷಣ ಹೋಗ್ಬಿಡ್ತಾಳಕಿ. ಹೌದಾ? ಪಾಪ. ಪಾಪ 6 ತಿಂಗಳ ಮಗು ಅದಲ್ರಿ, ಯಾರಿಗೊಬ್ರ ಕೈ ಕೊಟ್ಟಿಗೆಂದ್ ಕೂಡ್ತಾಳ. ಅದು ತಕ್ಷಣ ಮುಗಿದ ತಕ್ಷಣ ಅಳ್ತಿರ್ತದಂತ, ಹಂಗಾಗಿ ನಿನ್ನೆ ಅಂದಳು ಹಿಂಗ್ ಮಾಡ್ತೀನಿ ನಾನು, ಹಿಂಗೆ ನಡೆದ್ ನಿನ್ನೇನು ಹಂಗೆ ಆಯ್ತು ಅಂತ. ಹೋಗ್ಬಿಟ್ಟಾಳಕಿ. ಜಾಯ್ನರ್ ಪಾಪ ಅಷ್ಟಕ್ಕೆ. ಜಾಯಿನ್ ಆಗ್ಲೇತಾಳ, ಚಲೋ ಅನ್ಸ್ಲಿಕತ್ತು ಅಂತಕಿಗೆ. ನಿಮ್ಮ ಮಾತಂದು ಹೇಳೋದು ಶೈಲಿ, ನಿಮ್ ಪರ್ಸನಾಲಿಟಿ ಒಂಥರ ಡಿವೈನ್ ಪರ್ಸನಾಲಿಟಿ ಅನಿಸ್ತು ನನಗ. ನಾ ತುಂಬಾ ತಕ್ಷಣ ಕನೆಕ್ಟ್ ಆಗದೆ, ಬಟ್ ಜಲ್ದಿ ಯಾರ್ದು ಕನೆಕ್ಟ್ ಆಗಲ್ಲ, ಬಟ್ ನಂಗೆ ಬಹಳ ಚಲೋ ಅನಿಸ್ತು ಅನ್ಲಕತ್ತಿದ್ದಾಳಕಿ. ಓಕೆ, ಮತ್ತೆ ಯಾವಾಗಾರ ಶೇರ್ ಮಾಡ್ಕೊಳಕ್ ಹೇಳೋಳಿಗೆ. ಹೇಳ್ತೀನಿ. ಓಕೆ ರೇಖಾ, ಓಕೆ, ಮುಗಿಸೋಣ. ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಥ್ಯಾಂಕ್ ಯು.